ನಮಸ್ಕಾರ ಗುರು. ಇವತ್ತಿನ ಕತೆ ಏನಪ್ಪಾ ಅಂದ್ರೆ ಬೆಳಗ್ಗೆ ದಿನ ಹೋಗಿದ್ದೆ ಸೀದಾ ತೊಡತ್ರ ತಿಪ್ಪೇಗೊಬ್ಬರ ಚಲಿದ್ ಒಂದ್ ಸಾಲು ಇತ್ತಿದ್ನಲ್ಲ, ಮುಡುಕಳೆಲ್ಲ ಕಿತ್ಬೇಕು ಅಂತ ಹೋದೆ. ನೀ ಅಲ್ಲೇನು ಕಿತ್ಬೇಡ ಬಾಯಿಲಿ ಅಂತ ಹೇಳಿ ಗ್ರೀನ್ ಲೇಡೀಸ್ ರೋಮನ್ ಕೊಯ್ಯ ಅಂದ್ರು. ನೀವೇ ಕೂಡ ನೋಡ್ಬೋದು, ಇದು ಬಂದು ಗ್ರೀನ್ ಲೇಡೀಸ್ ಅಂತ. ಇದು ನೋಡಿ ರೋಮನ್ ಲೇಡೀಸ್ ಅಂತ. ಇವೆಲ್ಲ ಕೊಯ್ದು ನಾನು ಕಾರಲ್ಲಿ ಇಟ್ಕೊಂಡು ನಾನು ಹೋಗಿದ್ದೆ ಸೂಲ್ಬೆಲ್ಲಿ ರೋಡ್ ಹತ್ರ ಉಪ್ಪರಳ್ಳಿ ಗೇಟ್ ಹತ್ರ ಇಳಿಸೋ ಅಂದ್ರು. ಹಂಗೆ ತಿರ್ಗಾ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು. ಸೀದಾ ಹೋಗಿ ನಾನು ಜಲ್ದಿ ಹೋಗಿ ಇಳಿಸ್ಬಿಟ್ಟೆ. ಬನ್ನಿ ನಿಮ್ಗೆಲ್ಲ ಎಕ್ಸಾಟಿಕ್ ವೆಜಿಟೇಬಲ್ಸ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು, ಇದು ಬ್ರೋಕ್ಲಿ ಅಂತ ಹೇಳ್ಬಿಟ್ಟಿದೆ ಹೆಸರು. ಮಾಮೂಲಿ ಹೂಕೋಸ್ಕರನೇ ಬರುತ್ತೆ ಇದು ನೋಡಿ ಕೇಲ್ ಲೇಡೀಸ್ ಅಂತ. ಇದು ನೋಡಿ ಪಾಕ್ಚೆ ಅಂತ ಬಿಟ್ಟಿದೆ ಹೆಸರು. ಎಲ್ಲ ಎಕ್ಸಾಟಿಕ್ ವೆಜಿಟೇಬಲ್. ಇದು ಐಸ್ ಬಾಲ್ ಅಂತ ಬಿಟ್ಟಿದ್ದು. ಇದು ಸೆಲ್ರಿ ಅಂತ, ಲೀಕ್ಸು, ರೆಡ್ ಕ್ಯಾಬೇಜು. ಹಂಗೆ ಹಣ ಬರ್ತೀನಿ ಅಂತ ಹೇಳಿ ಗಾಡಿ ಮನೆ ಕಡೆ ತಿರ್ಸಿ ನಮ್ಮ ಅಣ್ಣದ ನರ್ಸರಿಯಿಂದ ಎಲ್ಲ ಎಕ್ಸಾಟಿಕ್ ವೆಜಿಟೇಬಲ್ಸ್ ನಾರು ಕೂಡ ನಮ್ಮ ಅಣ್ಣ ನರ್ಸರಿ ಸಿಗುತ್ತೆ. ಇನ್ನು 3-4 ದಿನದಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ನಮ್ಮ ಅಣ್ಣ ನರ್ಸರಿದು ಏನೇನು ನಾರಿದೆ ಎಲ್ಲ ತೋರಿಸ್ತೀನಿ. ಹಂಗೆ ಸೀದಾ ಮನೆ ಹತ್ರ ಬಂದೆ. ಹಂಗೆ ಮಳೆ ಬೇರೆ ಬೀಳ್ತಾ ಇತ್ತು. ಹಂಗೆ ಕಾರ್ಗೆ ಗಾಡಿ ಗಿಡಿ ಎಲ್ಲ ತೊಳೆಯೋಣ, ಟ್ಯಾಕ್ಟ್ರಿ ಕಾರೆಲ್ಲ ತೊಳೆದು ನಿಲ್ಲಿಸಿದೆ. ಹಂಗೆ ಕಾರ್ ಕೂಡ ನೀಟಾಗಿ ತೊಳೆದು ನಿಲ್ಲಿಸಿದೆ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಮ್ ಅಂತ ಹೇಳ್ತಾ ಇವತ್ತು ಲಾಗ್ ಮುಗಿಸ್ತಾ ಇದ್ದೀನಿ. ಒಂದು ಕತೆ ಇಷ್ಟು, ನಾಳೆ ಸಿಗ್ತೀನಿ.